ಅತ್ತೆಯವರೇ, ಅತ್ತೆಯವರೇ. ಹೇಳು ಸುಲೋಚನಾ, ಏಕೆ ಆತಂಕದಿಂದ ಓಡಿ ಬಂದೆ? ಏಕೆ ಈ ಆಳು? ಏನಾಯ್ತು? ಅತ್ತೆಯವರೇ, ಇಂದು ನಾನು ಪೂಜೆ ಮಾಡುವಾಗ ಮಂಗಳ ದ್ರವ್ಯಗಳು ಕೈ ಜಾರಿ ನೆಲಕ್ಕೆ ಬಿದ್ದು ಬಿಟ್ಟವು. ಅಷ್ಟಕ್ಕೆ ಇಷ್ಟು ಆತಂಕವೇ? ಪತಿಯ ಕ್ಷೇಮಕ್ಕಾಗಿ ಪೂಜೆ ಮಾಡುತ್ತಿರುವಾಗ ಹೀಗಾದರೆ ಭಯವಾಗುವುದಿಲ್ಲವೇ? ಹೌದು ಸುಲೋಚನಾ, ಸಂದರ್ಭ ಆಗಿದೆ. ಆಕಸ್ಮಿಕವಾಗಿ ನಡೆಯುವ ಘಟನೆಗಳು ಆಪತ್ತನ್ನು ಸೂಚಿಸಿ ಭಯ ಹುಟ್ಟಿಸುತ್ತವೆ. ಖಂಡಿತ ನನಗೆ ಬಹಳ ಭಯವಾಗುತ್ತಿದೆ ಅತ್ತೆಯವರೇ. ನನ್ನ ಪತಿ ರಾಮನ ಸೈನ್ಯದೊಂದಿಗೆ ಯುದ್ಧ ಮಾಡಲು ಮತ್ತೆ ರಣರಂಗಕ್ಕೆ ಹೋದರೆ ಯುದ್ಧ ಆರಂಭವಾಗಿದೆಯೇ? ಸುಲೋಚನಾ, ಕಳವಳ ಬೇಡ. ಇಂದ್ರಜಿತು ರಣರಂಗಕ್ಕೆ ಹೋಗಿಲ್ಲ. ಆದರೆ ಲಕ್ಷ್ಮಣ ಯುದ್ಧ ಮಾಡಲು ವಾನರ ಸೇನೆಯೊಂದಿಗೆ ನಿಕುಂಬಿಲಾ ವನಕ್ಕೆ ಹೋಗಿರುವ ವಿಷಯ ತಿಳಿಯಿತು.